ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿ, ಮೂಲ ನಕ್ಷತ್ರ ಈ ದಿವಸ ಬುಧವಾರವಾಗಿದೆ, ಪಂಚಮಿ ಇದೆ, ಮೂಲ ನಕ್ಷತ್ರವೂ ಇದೆ. ಈ ಕಾರಣದಿಂದಾಗಿ ಸರಸ್ವತಿ ಆರಾಧನೆಯನ್ನು ಮಾಡಿದ್ರೆ, ಸರಸ್ವತಿ ದರ್ಶನವನ್ನು ಮಾಡಿದ್ರೆ ಶೃಂಗೇರಿ ಹತ್ತಿರ ಇರತಕ್ಕಂಥವ್ರಂತೂ ಪುಣ್ಯವಂತರು. ಈ ದಿವಸ ಹೋಗಿ ದರ್ಶನ ಮಾಡಬಹುದು. ಪಂಚಮಿಯೂ ಇದೆ, ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಅಂತ. ಈ ಕಾರಣದಿಂದಾಗಿ ಈ ದಿವಸ ಆ ಸರಸ್ವತಿಗೆ ಮಾಡಿದ ಪೂಜೆ, ಅಷ್ಟೋತ್ತರ ಸೇವೆ ಯಾವುದು ಸರಸ್ವತಿಯನ್ನು ಒಲಿಸಿಕೊಳ್ಳಲಿಕ್ಕೆ ನಮ್ಮ ಬುದ್ಧಿಶಕ್ತಿ ಬಹಳ ಕಡಿಮೆ ಇದೆ. ಸರಸ್ವತಿಯನ್ನು ಮೆಚ್ಚಿಸಬೇಕಾಗಿದ್ದರೆ ನಾವು ಪ್ರಕಾಂಡ ಪಂಡಿತರು ಆಗಿರಬೇಕು ಅಥವಾ ಇನ್ನೇನೋ ಈ ಥರದ ಆಲೋಚನೆ ಏನು ಬೇಡ. ನಾವು ಭಾವನೆಯಿಂದ ಭಕ್ತಿಯಿಂದ ಸರಸ್ವತಿ ಮುಂದೆ ಒಂದು ಹೂವನ್ನು ಸಮರ್ಪಣೆ ಮಾಡಿದ್ರೂ ಆಗುತ್ತೆ. ಅಥವಾ ಒಂದು ಶಾರದೆಗೆ ತುಂಬ ಇಷ್ಟ ಅಲ್ವ ಸಂಗೀತ ಸೇವೆಯನ್ನು ಮಾಡಿದ್ರೆ ಆಗುತ್ತೆ. ಸಂಗೀತ ಬಲ್ಲಂಥವ್ರು ಸರಿ ಅಲ್ಲೋ ಹಾಡಬಹುದು, ಅದು ಗೊತ್ತಿಲ್ಲ ಅಂತಕ್ಕಂಥವ್ರು ಸಂಗೀತವನ್ನು ಕೇಳಿಸ್ಕೊಂಡ್ರೆ ಆಗುತ್ತೆ. ಸರಸ್ವತಿಗೆ ಸಂಗೀತ ಸೇವೆ ತುಂಬ ಇಷ್ಟ. ಹೀಗಾಗಿ ಆಕೆಗೆ ಇಷ್ಟವಾದದ್ದನ್ನು ನಾವೇ ಮಾಡಿಬಿಡೋದು, ಶಾರದೆಯ ಸ್ತುತಿಯನ್ನೇ ಕೇಳಿಬಿಡೋದು. ತುಂಬ ಚೆನ್ನಾದ ಸ್ತುತಿಯನ್ನು ಕೇಳಿ ಶಾರದೆಯನ್ನು ನಮ್ಮ ಹೃದಯಕ್ಕೆ ತಗೊಳ್ಳೋದು. ಈ ರೀತಿಯಲ್ಲಿ ಶಾರದಮ್ಮನವರ ಸೇವೆಯನ್ನು ಮಾಡಬಹುದು. ಈಗ ಎಲ್ಲ ಕಡೆಗಳಲ್ಲೂ ಶಾರದಾ ಸನ್ನಿಧಾನಗಳಿದ್ದಾವೆ. ಸಾಧ್ಯವಾದರೆ ಈ ದಿವಸ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿ. ಶಾರದೆ ನಮಗೆ ಕೇವಲ ಬುದ್ಧಿಶಕ್ತಿಯನ್ನು ಅಷ್ಟೇ ಇಲ್ಲ, ಶೌರ್ಯವನ್ನು, ಸತ್ವಯುತವಾದ ಶೌರ್ಯವನ್ನು ಆಕೆ ದಯಪಾಲಿಸ್ತಾಳೆ. ಆಕೆಯ ಕೈಯಲ್ಲಿ ಹೇಗೆ ಅಕ್ಷಮಾಲೆ ಪುಸ್ತಕಗಳು ಇರುವ ಹಾಗೆ ಖಡ್ಗವೂ ಇದೆ. ಹೀಗಾಗಿ ಕೆಟ್ಟ ಆಲೋಚನೆಗಳನ್ನು ಸಂಹರಿಸ್ತಾಳೆ. ಹಾಗೆ ಬರದೇ ಇಲ್ಲಮ್ಮ, ನಿನ್ನ ಕೈಲಿರ್ತಕ್ಕಂಥ ಯಾವ ಖಡ್ಗ ಇದೆ ಅದು ನನಗೆ ದುಷ್ಟ ಆಲೋಚನೆ ಎನ್ನುವುದೇ ರಾಕ್ಷಸತ್ವ, ಹೀಗಾಗಿ ಅದನ್ನು ಕತ್ತರಿಸಲಿ. ಮತ್ತು ಯಾವ ಸದ್ವಿದ್ಯೆ ನಿನ್ನ ಕೈನಲ್ಲಿರ್ತಕ್ಕಂಥ ಅಪರ ವಿದ್ಯೆಗಳು, 2 ಹಾಳೆಗಳಿದೆಯಲ್ಲ ಆಕೆಯ ಕೈಯಲ್ಲಿ, ಅದು ನನಗೆ ಸಮಯೋಚಿತವಾಗಿ ಬದುಕುವ ಹಾಗೆ ದಾರಿಯನ್ನು ತೋರಲಿ, ನಿನ್ನ ಕೃಪೆ ಇರಲಿ. ಶೌರ್ಯ ಸತ್ವಬುದ್ಧಿ ಎರಡೂ ಕೂಡ ನನಗೆ ದಯಪಾಲಿಸು ಅಂತ ಪ್ರಾರ್ಥನೆ ಮಾಡಬೇಕು. ಈ ದಿವಸ ಸಾಧ್ಯವಾದರೆ ಶಾರದಮ್ಮನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಮಕ್ಕಳಿಗೆ ನೋಡಿ, ಶಾರದಾ ಅಲ್ಲಿ ಸರಸ್ವತಿ ಸೂಕ್ತ ಅಂತ ಒಂದು ಸೂಕ್ತ ಇದೆ. ಆ ಸೂಕ್ತದಿಂದ ಜೇನನ್ನು ಅಭಿಮಂತ್ರಿಸಿ ಮಕ್ಕಳಿಗೆ ಆ ಜೇನನ್ನು ತಿನ್ನಿಸಿದ್ರೆ ಅದು ಶಾರದಮ್ಮನವರ ಕೃಪೆಯಾಗಿ ಮಕ್ಕಳಲ್ಲಿ ಪ್ರಚಂಡವಾದ ಬುದ್ಧಿಶಕ್ತಿ ಬರುತ್ತೆ. ಆ ಪ್ರಯತ್ನವನ್ನು ಮಾಡಬಹುದು. ಅಥವಾ ಎಷ್ಟೋ ಶಾರದಾ ಸ್ತುತಿಗಳಿದ್ದಾವೆ, ಅದನ್ನು ಹೇಳಿಯೇ ಜೇನನ್ನು ಅಭಿಮಂತ್ರಿಸಿ ತಿಂದರೂ ಆಗತ್ತೆ. ಈ ರೀತಿಯಲ್ಲಂತೂ ಈ ದಿವಸ ಆ ಪಂಚಮಿ ಮೂಲಯುಕ್ತವಾಗಿರೋದ್ರಿಂದ ತುಂಬ ಸಕಾಲ ಶಾರದಮ್ಮನವರು ಪ್ರಾರ್ಥನೆಗೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.